ಎಲ್ಲ ಕಡೆಯ ಮುಖ್ಯ ಪ್ರಾಣದಕ್ಕಿಂತಲೂ ಇಲ್ಲಿಯ ಮುಖ್ಯ ಪ್ರಾಣ ಏನು ವಿಭಿನ್ನ ಅಂದರೆ, ಅಂದಿನ ಕಾಲದಲ್ಲಿ ಹವನಗಳು ಪ್ರತಿನಿತ್ಯವೂ ನಡೆಯುತ್ತಾ ಉಂಟು. ಇಂದಿನ ಕಾಲದಲ್ಲಿ ಕಲಿಯುವುದ ಅದರಿಂದ ಜಲವು ಉದ್ಭವಿಸಿದೆ. ಶನಿವಾರ ರಂಗಪೂಜೆಯನ್ನು ಕೈಗೊಳ್ಳುತ್ತಾರೆ. ಮಾತ್ರವಲ್ಲ, ಆ ರಂಗಪೂಜೆ ಯಾಕೆ ಕೊಡ್ತಾರೆ? ತಮ್ಮ ಏನೇ ಇಷ್ಟಾರ್ಥವನ್ನು ಹೇಳಿಕೊಂಡರು ಆ ಇಷ್ಟಾರ್ಥವನ್ನು ಒಂದು ವಾರದ ಒಳಗಡೆ ಈಡೇರುತ್ತದೆ ಏನು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣಾತ್ ಭವೇತ್. ಕ್ಷೇತ್ರ ಸ್ವಾಮಿಯಾದ ಶ್ರೀ ಇಂದ್ರಾಣಿ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಹಾಗೂ ಇಲ್ಲಿಯ ಕ್ಷೇತ್ರ ಸ್ವಾಮಿಯಾದಂಥ ಮುಖ್ಯ ಪ್ರಾಣ ದೇವರಿಗೆ ತಮ್ಮ ಮನಸಾರೆ ವಂದಿಸಿ ಸಣ್ಣ ಕಥೆಯನ್ನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಶಿರೂರು ಮೂಲ ಸಂಸ್ಥಾನ, ಮಧ್ವಾಚಾರ್ಯರಿಂದ ಆರಂಭವಾದಂಥ ಶಿರೂರು ಮೂಲ ಸಂಸ್ಥಾನದ 400 ವರ್ಷಗಳ ಹಿಂದಿನ ಯತಿಗಳು ಅವರು ಸ್ಥಾಪಿಸಿದಂಥ ಮುಖ್ಯ ಪ್ರಾಣ ಸನ್ನಿಧಿ, ಅವರ ಕೈಯಿಂದ ಪ್ರಾರಂಭಗೊಂಡಂಥ, ಅವರ ಕೈಯಿಂದ ಪೂಜಿಸಲ್ಪಟ್ಟಂಥ ಮುಖ್ಯ ಪ್ರಾಣ ದೇವರು ಎನ್ನುವ. ಎಲ್ಲ ಕಡೆಯ ಮುಖ್ಯ ಪ್ರಾಣದಕ್ಕಿಂತಲೂ ಇಲ್ಲಿಯ ಮುಖ್ಯ ಪ್ರಾಣ ಏನು ವಿಭಿನ್ನ ಎಂದರೆ, ಅವನ ಶರೀರದಲ್ಲಿ, ನಮ್ಮ ಮಾನವನ ಶರೀರದಲ್ಲಿ ಹೇಗಿರುತ್ತದೋ ಕೋಪಗಳು ಹಾಗೆಯೇ ರೋಮಗಳು ಇದೆ ಅಂತ. ಅದೇ ಬಹಳ ಚಂದವಾದಂಥ ಮೂರ್ತಿ, ಸಣ್ಣದಾದ ಮೂರ್ತಿ ಆದರೂ ಕಿರಿದಾದ ಮೂರ್ತಿ ಆದರೂ ನೋಡುವುದಕ್ಕೆ ಬಹಳ ಚಂದವಾದದ್ದು ಅಂತೇಳಿ. ಅದು ಎಲ್ಲಿ ಸ್ಥಾಪಿತವಾಗಿದೆ? ಚವನ ಮಹರ್ಷಿಗಳ ಆಶ್ರಮ ಇದ್ದಂತಹ ಸ್ಥಳದಲ್ಲೇ ಸ್ಥಾಪಿತವಾಗಿದೆ. ಈ ವಿಂಧ್ಯಾಚಲದ ಪರ್ವತದ ತಪ್ಪಲಿನಲ್ಲಿ ಚವನ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದಂಥ ಸ್ಥಳ ಅಂತೇಳಿ. ಈ ಕಾಣ್ಬೋದು ನಿಮಗೆ, ಜಲದ ಕುಂಡ ಕಾಣುತ್ತಾ ಉಂಟು. ಆ ಕುಂಡ ಹಿಂದಿನ ಕಾಲದಲ್ಲಿ ಯಾಗ ಕುಂಡವಾಗಿತ್ತು ಅಂತೇಳಿ. ಪ್ರತಿನಿತ್ಯವೂ ದಿನನಿತ್ಯವೂ ಯಾಗ ಯಜ್ಞಾದಿಗಳು ನಡೆಯುತ್ತಾ, ಹವನಗಳು ಎಲ್ಲ ನಡೆಯುತ್ತಾ ಇದ್ದಂಥ ಸ್ಥಳ ಅಂತೇಳಿ. ಅಂದಿನ ಕಾಲದಲ್ಲಿ ಹವನಗಳು ಪ್ರತಿನಿತ್ಯವೂ ನಡೆಯುತ್ತಾ ಉಂಟು. ಇಂದಿನ ಕಾಲದಲ್ಲಿ ಕಲಿಯುವುದ ಅದರಿಂದ ಜಲವು ಉದ್ಭವಿಸಿದೆ. ಆ ಜಲದಿಂದಲೇ ದೇವಿಗೆ ಹಾಗೂ ಮುಖ್ಯ ಪ್ರಾಣನಿಗೆ ದಿನನಿತ್ಯವೂ ಅಭಿಷೇಕವಾಗಬೇಕು. ದಿನನಿತ್ಯವೂ ಒಂದು ಹೊತ್ತಿನ ಪೂಜೆ, ಅದು ಹೇಗೆ ನೈವೇದ್ಯ ಮಾಡಿಕೊಂಡೇ ಪೂಜೆಯನ್ನು ಮಾಡಬೇಕು ಎನ್ನುವುದು. ಪ್ರತಿ ವಾರದ ಶನಿವಾರ ರಂಗಪೂಜೆಯನ್ನು ಆ ಮುಖ್ಯ ಪ್ರಾಣ ತೆಗೆದುಕೊಳ್ಳುತ್ತಾನೆ. ಅದರಿಂದಾಗಿ ಅದೆಷ್ಟೋ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿ ರಕ್ಷಿಸಿದ್ದಾನೆ ಎನ್ನುವ. ಸಚೀದೇವಿ, ಆ ಇಂದ್ರಾಳಿ ಪಂಚದುರ್ಗಾ ಪರಮೇಶ್ವರಿಯ ಕಥೆಯಲ್ಲಿ ಬರ್ತದೆ. ಸಚಿದೇವಿ ಇಲ್ಲೇ ಕೂತು ತಪಸ್ಸನ್ನು ಮಾಡಿ ಆ ಮಹಾಲಕ್ಷ್ಮಿ 5 ಸ್ವರೂಪವನ್ನು ತಪಸ್ಸೀಕರಿಸಿ ಅಲ್ಲಿ ಉದ್ಭವಗೊಳಿಸಿದ್ದಾಳೆ ಎನ್ನುವ. ಹಾಗಾಗಿ ಪಾವಿತ್ರವಾದಂತಹ ಸ್ಥಳ ಇದು ಎನ್ನುವ. ಶನಿವಾರ ರಂಗಪೂಜೆಯನ್ನು ಕೈಗೊಳ್ಳುತ್ತಾರೆ. ಮಾತ್ರವಲ್ಲ, ಆ ರಂಗಪೂಜೆ ಯಾಕೆ ಕೊಡ್ತಾರೆ? ತಮ್ಮ ಏನೇ ಇಷ್ಟಾರ್ಥವನ್ನು ಹೇಳಿಕೊಂಡರು ಆ ಇಷ್ಟಾರ್ಥವನ್ನು ಒಂದು ವಾರದ ಒಳಗಡೆ ಈಡೇರುತ್ತದೆ ಎನ್ನುವ. ಇಲ್ಲಿಗೆ ಬರಬೇಕಾದವರು ಉಡುಪಿ ಮಣಿಪಾಲದ ಮಧ್ಯೆ ಇಂದ್ರಾಳಿ ಪೆಟ್ರೋಲ್ ಪಂಪ್ ಸಿಗ್ತದೆ. ಆ ಪೆಟ್ರೋಲ್ ಪಂಪ್ನಲ್ಲಿ ಲೆಫ್ಟ್ ತೆಗೆದು ಸೀದಾ ನೇರವಾಗಿ 1.5 ಕಿಲೋಮೀಟರ್ನಷ್ಟು ಮುಂದೆ ಬಂದರೆ ಇಂದ್ರಾಳಿ ಪಂಚದುರ್ಗಾ ಪರಮೇಶ್ವರಿ ಹೋಗುವ ದಾರಿ ಅಂತ ದೊರಕುತ್ತೆ. ಅದನ್ನು ದಾಟಿ ಮುಂದೆ ಬರುತ್ತಿರುವಂಥ ಸಂದರ್ಭದಲ್ಲಿ ಎಡಗಡೆಗೆ ಒಂದು ದಾರಿ ಉಂಟು, ಇಂದ್ರಾಳಿ ಮುಖ್ಯ ಪ್ರಾಣ ಸನ್ನಿಧಿ ಎನ್ನುವ ಹಾಗೆ. ಆ ಮುಖ್ಯ ಪ್ರಾಣ ಸನ್ನಿಧಿಯಲ್ಲಿ ನೇರವಾಗಿ ಬಂದರೆ ಮುಖ್ಯ ಪ್ರಾಣನ ದರ್ಶನವನ್ನು ಪಡೆಯಬಹುದು. ಇದೊಂದು ವಿಶೇಷವಾದ ಸ್ಥಳ ಅಂತೇಳಿ. ಯಾಕಂತ ಹೇಳಿದರೆ, ಎಲ್ಲ ದೇವಸ್ಥಾನಗಳು ಈ ನಮ್ಮ ಪೇಟೆಯ ಅಥವಾ ನಗರದ ಮಧ್ಯದಲ್ಲಿದ್ದರೆ, ಇದೊಂದು ವಿನೂತನವಾಗಿದೆ, ಪ್ರಕೃತಿಯ ಮಡಿನಲ್ಲಿ ಇದೆ ಅಂತೇಳಿ. ಮನಸ್ಸಿಗೆ ನೆಮ್ಮದಿ ಕೊಡುವುದಕ್ಕೂ ದೇವಸ್ಥಾನಕ್ಕೆ ಬರುವವರು ಅದೆಷ್ಟೋ ಮಂದಿ ಇದ್ದಾರೆ. ಪ್ರಕೃತಿಯನ್ನು ನೋಡಬೇಕು ಎನ್ನುವ ಹಾಗೆ ಬರುವವರು ಅದೆಷ್ಟೋ ಮಂದಿ ಇದ್ದಾರೆ. ಆ ಇಬ್ಬರಿಗೂ ಇದು ಸೂಕ್ತವಾಗ್ತದೆ ಅಂತೇಳಿ. ಯಾಕೆಂತ ಹೇಳಿದ್ರೆ, ಪ್ರಕೃತಿಯ ಮಧ್ಯದಲ್ಲಿ ಕೊಳದಲ್ಲಿ ಸ್ನಾನವನ್ನು ಮಾಡಬಹುದು, ಅಥವಾ ಕೈಕಾಲನ್ನು ತೊಳ್ಕೊಳ್ಬಹುದು, ಆರಾಮವಾಗಿ ಕುಳಿತುಕೊಳ್ಳಬಹುದು. ಪ್ರಕೃತಿಯ ಪಕ್ಷಿಗಳ ಚಿಲಿಪಿಲಿ ಇದೆಲ್ಲವನ್ನು ಕೇಳುತ್ತಾ ದೇವರನ್ನು ಧ್ಯಾನ ಮಾಡಬಹುದು ಎನ್ನುವ ಹಾಗೆ ವಿಶೇಷವಾದಂಥ ಸ್ಥಳ ಎನ್ನುವ. ಹಿಂದಿನ ಪುರಾತನ ಕಾಲದಲ್ಲಿ ನಿರ್ಮಿಸಿದಂಥ ದೇವಸ್ಥಾನ ಅಂತೇಳಿ. ಹಿಂದಿನ ಕಾಲದಲ್ಲಿ ಜೀರ್ಣೋದ್ಧಾರವಾಗಬೇಕು ಎನ್ನುವಂಥ ಉದ್ದೇಶದಿಂದ ದೇವಸ್ಥಾನದ ಆಡಳಿತ ಮಂಡಳಿಯವರು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ನಿರ್ಮಿಸಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಇನ್ನೇನು ಇಳಿದಿದ್ದಾರೆ. ಇನ್ನೇನು ದೇವಸ್ಥಾನವನ್ನು ಸರಿಯಾದಂಥ
ತಂತ್ರಿಗಳ ಮಾರ್ಗದರ್ಶನದಲ್ಲಿ ಬಾಲಾಲಯದಲ್ಲಿ ಆ ಮುಖ್ಯ ಪ್ರಾಣನನ್ನು ಕೊಳ್ಳಿರಿಸಿ ನೂತನವಾದಂತಹ ದೇವಾಲಯವನ್ನು ನಿರ್ಮಿಸಲು ಹೊರಟಿದ್ದಾರೆ. ಹಾಗಾಗಿ ಬರುವ ವರ್ಷ ಅಥವಾ ಬರುವ ವರ್ಷ ದೇವಸ್ಥಾನವು ನಿರ್ಮಾಣವಾಗಿ ಆ ಮುಖ್ಯ ಪ್ರಾಣ ಹೊಸದಾದಂಥ ದೇವಸ್ಥಾನದಲ್ಲಿ ಕುಳಿತುಕೊಂಡು ನಾವು ನೋಡುವಂಥ ಭಾಗ್ಯ ನಮ್ಮ ಕಣ್ಣ ಮುಂದೆ ಇದೆ.